ಇವತ್ತು ಈ ಜನಪದ ಲೋಕದಲ್ಲಿ ಎಲ್ಲಾ ಶಿಲ್ಪಿಗಳನ್ನು ಬಹಳ ಚೆನ್ನಾಗಿ ಎಲ್ಲರೂ ಸಹ ಕೆಲವರೆಲ್ಲ ಬಂದು ಬಹಳ ಮೆಚ್ಕೊಂಡಿದ್ದಾರೆ. ಅವೆಲ್ಲ ನೋಡಿ ಬಹಳ ಸಂತೋಷ ಪಟ್ಟವ್ರೆ. ಆದ್ರೆ ಇಲ್ಲಿ ಮಧ್ಯ ಯಾರೋ ಒಬ್ರು ಕಲಾವಿದರು ಹೇಳಿದ್ರು, ಆದ್ರೆ ಬಸ್ಸು ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಬಸ್ಸು ಹೆಚ್ಚಿನ ಜನಸಂಖ್ಯೆ ಇಳಿಯಕ್ಕೆ ಹತ್ತಕ್ಕೆ ಅವಕಾಶ ಆಯ್ತು. ನಾವು ಸಹ ಚನ್ನಪಟ್ಟಣದಲ್ಲಿ ಕೇಳಿದ್ದೀವಿ, ಬೇಕಾದಷ್ಟು ನಿಲ್ಸಲ್ಲ ಅಂತಾರೆ. ಸುಮಾರು ಜನ ಕೇಳ್ತಾರೆ ಜನಪದ ಲೋಕ ನಿಲ್ಸಲ್ಲ ಅಂತ. ಅದು ಸೆಟ್ಲ್ ಕಾಯ್ಬೇಕು, ಅಲ್ಲಿ ಆಟೋದವ್ರು ಕಾಯ್ಬೇಕು, ಬರೋಕ್ಕೆ ಹಿಂಸೆ ಆಯ್ತದೆ. ಅದೊಂದು ಮಾಡಿಕೊಡ್ಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದನೇದು. ಎರಡನೇದು, ಏನ್ ಮಾಡಬೇಕು ಇದಕ್ಕೆ ಜನಪದ ಮುಂದುವರಿಬೇಕು ಅಂದ್ರೆ ನನ್ನ ಅಭಿಪ್ರಾಯ, ಈ ಮಕ್ಕಳಿಗೆ ಲೆಕ್ಚರ್ಗಳು ಮೇಸ್ಟ್ರುಗಳು ಪಾಠ ಮಾಡ್ತಾರೆ. ಆದರೆ ಜಾನಪದ ಕಲಿಸಕ್ಕೆ ಈ ಮೇಸ್ಟ್ರಿಲ್ಲ, ಲೆಕ್ಚರ್ಗಳಿಲ್ಲ, ಯಾರೂ ಇಲ್ಲ. ಇದಕ್ಕೆ ಅವ್ರ ಅಪ್ಪನೇ ಕಲಿಸ್ಬೇಕು, ಅವ್ರ ಓನೇ ಆಡೋದನ್ನೇ ಮಗ ಆಡ್ಬೇಕು, ಮಗ ಆಡೋದನ್ನೇ ಅವ್ರ ಮಕ್ಕಳೇ ಆಡ್ಬೇಕು. ಇದೇ ಒಂದು, ಕೆಲವ್ರಿಗೆ ಆಸೆ ಇರ್ತದೆ, ಕೆಲವ್ರಿಗೆ ಮಕ್ಕಳಿಗೆ ಆಸೆ ಇರಲ್ಲ. ನೀವು ಆಡ್ತೀರಾ, ಹೋಗಿ ಏನೋ ಆಡೋಗಿ ಅಂತಾರೆ. ಇವತ್ತಿನ ಕಾಲದ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸುಮಾರು ಜನ ನಾವು ಸಹ ಬಂದ್ರಪ್ಪ ಕಲಿಯೋಣ ಅಂತ ಕರೆದ್ರೆ ಬರಲ್ಲ. ಅದಕ್ಕೆ ಒಂದು ಆಸೆ ಮೂಡಿಸ್ಬೇಕು ಅಂದ್ರೆ, ಈ ಒಬ್ಬ ಕಲಾವಿದ ಚೆನ್ನಾಗಿ ಕಲ್ತಿರೋ ಕಲಾವಿದನಿಂದ ಆಡಾಡಿಸ್ಬೇಕು, ಕಲಿಸ್ಬೇಕು. ಇಲ್ಲಿಗೆ ನಾವು ಕರ್ಕೊಂಬಂದು ಅವ್ರನ್ನ ಒಂದು ಮೇಸ್ಟ್ರನ್ನ ಮಡಗಿ, ಆ ಮೇಸ್ಟ್ರಿಗೆ ಅಲ್ಲಿ ಸ್ವಲ್ಪ ಸಂಬಳ ಕೊಟ್ಟು, ಒಂದು ಹಲವಾರು ಹುಡುಗರಿಗೆ ಇತ್ತು ಒಂದು ಆಟ ಆಡ್ಸಪ್ಪ, ನೀನು ಕಲ್ತಿರೋದನ್ನ ಕಲಿಸಪ್ಪ ಅಂತ ಹೇಳಿ, ಒಂದು ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಆಟ ಆಡ್ಸೋನಿಗೆ ಸ್ವಲ್ಪ ಕಲಿಸೋನಿಗೆ ಸಂಬಳದ ಮುಖಾಂತರ ಕೊಟ್ಟು ಸ್ವಲ್ಪ ಆಡ್ಸಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಆಸೆ ಬರ್ತದೆ. ಈ ಅವ್ರ ತಾಯಿ ತಂದೆನೇ ಕಲಿಸೋದು, ಅವರವರೇ ಆಡ್ಸೋದ್ರಿಂದ ಇದು ಜಾಸ್ತಿ ಮುಂದೆ ಬರೋಕ್ಕೆ ಕಷ್ಟ ಆಯ್ತದೆ. ತಾಯಿ ತಂದೆ ಮಾತುಗಳನ್ನ ಈಗಿನ ಮಕ್ಕಳುಗಳು ಕೇಳ್ತಾ ಇಲ್ಲ. ಬೇರೆ ಬೇರೆ ವಿದ್ಯಾಭ್ಯಾಸದ ಮೇಲೆ ಮೂಡ್ ಜಾಸ್ತಿ ಹೋಯ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಆಯ್ತಾ ಇದೆ. ಇದಕ್ಕೆ ಏನಾದ್ರು ನೀವು ದೊಡ್ಡವರು ಬೇರೆ ತರ ಪ್ರಯತ್ನ ಮಾಡಿ ಇದು ಮುಂದೆ ಬರೋ ತರ ಏನಾದ್ರು ಒಂದು ಮಾಡಬೇಕು ಅಂತ ಕೇಳ್ತಾ, ಆದರೆ ನಮ್ಮ ತಾಯಿ ಜುಂಜಪ್ಪನ ಮೇಲೆ ನಾವು ಕಾಡುಗಲ್ಲರು. ಆದರೆ ಎತ್ತಪ್ಪ ಜುಂಜಪ್ಪ ಇವ್ರ ಮೇಲೆಲ್ಲ ಆಡಿಕೊಂಡು ನಾವು ಮುಂದೆ ಬಂದರು. ಆದರೆ ನಮ್ಮ ತಾಯಿ ಈ ಜುಂಜಪ್ಪನ ಮೇಲೆ ನಮ್ಮ ತಾಯಿ ರೆಕಾರ್ಡ್ ಆಡ್ತಾರೆ. ನಮ್ಮ ತಾಯಿ ಜುಂಜಪ್ಪ ಬಾರ ಜುಂಜ ಬದುರೆ ಬಾರ ಕೊಂಬೆರೋ ಸಿನ್ನವೇ ಮಗುವಾರೋ, ಕಂಬೆರೋ ಸಿನ್ನವೇ ಮಗುವಾರಿ ರೇ ಜುಂಜ ಮಾಳೆಂಗೆ ಮುದುಕು ಮರಗವನೆ ಮುದ್ರೆ ಉಂಗುರೋದಾನ ಮುದುಕಳೆ ರೆಡ್ಲಿ ಬೈಲೆ ಮುದುಕಳೆ ರೆಡ್ಲಿ ಬೈಲೆ ಜುಂಜಪ್ಪ ನಿದ್ದು ಬಂದು ನಂಗೆ ಮನೆಗವ್ರೆ ಯಾರಕ್ಕೋ ಮನಗವನೆ ನೀಲಿ ಉಂಗುರೋದಾನ ರೈಗಳೆ ರೆಡ್ಲಿ ಬೈಲೆ ರಾಯ್ಗಳೇ ರಳಿ ಬೈಲೆ ಜುಂಜಪ್ಪ ಜ್ಞಾನವಿಲ್ಲದೆ ಮನೆಗವ್ರೆ. ನಮ್ಮ ತಾಯಿ ಸೋಬಾನೆ ಪದ ಮತ್ತೆ ಜುಂಜಪ್ಪ ಎತ್ತಪ್ಪನ ಮೇಲೆ ಆಡ್ತಾನ. ನಮಗೂ ಅಲ್ಲಿ ಸ್ವಲ್ಪ ಕಲಿಸಿರ್ತಾರೆ. ಆದ್ರೆ ದಯವಿಟ್ಟು ಇದು ಮುಂದೆ ಬರ್ಬೇಕಾದ್ರೆ ಈ ಬೇರೆ ಬೇರೆ ವಿದ್ಯಾಭ್ಯಾಸ ಮಕ್ಕಳುಗಳು ಏನ್ ಮಾಡ್ತಾವ್ರೆ ಅಂದ್ರೆ, ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ನಾವು ಬೇರೆ ಬೇರೆ ಲೆಕ್ಚರ್ ಆಗ್ಬೋದು, ಬೇರೆ ಬೇರೆ ವೃತ್ತಿಗೆ ಹೋಗ್ಬೋದು, ಬೇರೆ ಬೇರೆ ವಿದ್ಯಾಭ್ಯಾಸ ಕಲ್ತ್ಕೊಂಡು ನಾವು ಈ ತರ ಮುಂದೆ ಹೋಗ್ಬೇಕು. ನಾವು ಈ ಜನಪದ ಕಡೆ ಹೋದ್ರೆ ನಮಗೆ ಯಾರು ಸಂಬಳ ಕೊಡಲ್ಲ, ನಾವು ಏನ್ ಇಂಪ್ರೂವ್ಮೆಂಟ್ ಆಗೋದು ಕಷ್ಟ ಆಯ್ತದೆ ಅಂತ ಹೇಳಿ ಅವರು ಕೆಲವೇ ಮಕ್ಕಳುಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ. ಇದಕ್ಕೇನಾದ್ರೂ ದೊಡ್ಡವರು ಪ್ಲಾನ್ ಹಾಕಿ ಒಂದು ಸಹಾಯ ಮಾಡಬೇಕು ಅಂತ
ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಗಣ್ಯರಿಗೆ ವಂದಿಸಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ.